ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಒಂದು ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಲ್ಲಿ ಪ್ರತಿದಿನ ಅನ್ನೋದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ವಿಡಿಯೋ ತಕ್ಕಂತೆ ಒಳ್ಳೆ ರೀತಿಯಿಂದ ಟೈಟಲ್ ಆಗ್ತಾರೆ, ಒಳ್ಳೆ ರೀತಿಯಿಂದ ಡಿಸ್ಕ್ರಿಪ್ಷನ್ ಆಗ್ತಾರೆ, ಒಳ್ಳೆ ರೀತಿಯಿಂದ ಟ್ಯಾಗ್ಸ್ ಕೂಡ ಆಗ್ತಾರೆ. ಮತ್ತು ಅದ್ರ ಜೊತೆಗೆ ಒಳ್ಳೆ ರೀತಿಯಿಂದ ಒಂದು ಪ್ರೊಫೆಷನಲ್ ತಮ್ನೆಲ್ ಅನ್ನೋದು ಎಡಿಟ್ ಮಾಡಿ ಸೆಟ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಆದರೆ ಅವರೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ. ಯಾಕೆ ವ್ಯೂಸ್ ಬರ್ತಾ ಇಲ್ಲ ನಿಮ್ಗೆ ಗೊತ್ತಾ? ನನಗೆ ಗೊತ್ತಿದೆ ಯಾಕಪ್ಪಾರೆ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡೋವಂಥ ಒಂದೇ ಒಂದು ಮಿಸ್ಟೇಕ್ನಿಂದ ಅವರೊಂದು ಯೂಟ್ಯೂಬ್ ಸೈಡಿಗೆ ವ್ಯೂಸ್ ಅನ್ನೋದು ಬರ್ತಲ್ಲ. ಏನಪ್ಪ ಮಿಸ್ಟೇಕ್ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಇಟ್ಟ ತಕ್ಷಣ ಆ ಒಂದು ವಿಡಿಯೋ ಅಪ್ಲೋಡ್ ಕಂಪ್ಲೀಟ್ ಆದ ತಕ್ಷಣ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ನ ಆ ವಿಡಿಯೋ ಡೈರೆಕ್ಟಾಗಿ ಪಬ್ಲಿಕ್ ಮಾಡಿಬಿಡ್ತಾರೆ. ಅಂದರೆ ಡೈರೆಕ್ಟಾಗಿ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಪಬ್ಲಿಷ್ ಮಾಡಿಬಿಡ್ತಾರೆ. ಆದರೆ ನೀವು ಮಾಡೋವಂಥ ಮಿಸ್ಟೇಕ್ನಿಂದ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೆ ಸರಿಯಾಗಿ ವ್ಯೂಸ್ ಬರ್ತಲ್ಲ. ಹಾಗಿದ್ರೆ ನೀವು ಏನು ಮಾಡಬೇಕು? ಜಸ್ಟ್ ಏನಲ್ಲ, ಅಲ್ಲಿ ಒಂದು ಲಾಸ್ಟಿಗೆ ಒಂದು ಚಿಕ್ಕ ಒಂದು ಸೆಟ್ಟಿಂಗ್ ಇದೆ. ಆ ಸೆಟ್ಟಿಂಗ್ ನೀವು ಮಾಡಲೇಬೇಕು. ಆ ಸೆಟ್ಟಿಂಗ್ ಏನಾದರೂ ಒಂದು ವೇಳೆ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಯೂಟ್ಯೂಬ್ದವರಿಗೆ ಅರ್ಥ ಆಗಲ್ಲ. ಎಷ್ಟೇ ಒಳ್ಳೆ ರೀತಿ ತಮ್ನೆಲ್ ಹಾಕಿ, ಒಳ್ಳೆ ರೀತಿ ಟೈಟಲ್ ಹಾಕಿ, ಒಳ್ಳೆ ರೀತಿಯಿಂದ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಒಂದು ಯೂಟ್ಯೂಬ್ದವ್ರಿಗೆ ರೀಚ್ ಆಗಲ್ಲ. ಯಾಕಂದರೆ ಯೂಟ್ಯೂಬ್ ಎಲ್ಗೋರಿದಮ್ ನಿಮಗೆ ಸಪೋರ್ಟ್ ಆಗಿ ಸಿಗಲ್ಲ. ನಿಮ್ಮ ವಿಡಿಯೋ ಯೂಟ್ಯೂಬ್ದವ್ರು ರಿಕಮೆಂಡ್ ಮಾಡಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ಎಲ್ಲ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ರೀಚ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್, ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಡೌಟ್ ಇದೆ, ಒಂದು ಕ್ವಶನ್ ಮಾರ್ಕ್. ಏನಪ್ಪ ಅಂದರೆ, ನಾವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಈ ಯೂಟ್ಯೂಬ್ ಅಪ್ಲಿಕೇಶನ್ ಮೂಲಕ ಯೂಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೇಕಾ, ಕ್ರೋಮ್ನಿಂದ ಅಪ್ಲೋಡ್ ಮಾಡ್ಬೇಕಾ, ಈ ಹೊಸದಾಗಿ ಅಪ್ಡೇಟ್ ಬಂದಂಥ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್, ಈ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ನಿಂದ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಅಂದರೆ ಮಾಡಬೇಕಾ, ಹೇಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು? ತುಂಬ ಜನ ಡೌಟ್ ಇದೆ. ಆ ಒಂದು ಡೌಟ್ ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಸ್ವಲ್ಪ ನಿಲ್ಲಿ. ಮಳೆ ಅನ್ನೋದು ತುಂಬ ಜೋರಾಗಿರ್ತದೆ ಇವಾಗ ನಮ್ಮ ಕಡೆ. ನಿಮ್ಮ ಕಡೆ ಯಾವ ರೀತಿ ಇದೆ ಏನೋ ಗೊತ್ತಿಲ್ಲ. ಆದ್ರೆ ಬಟ್ಟು ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಪ್ಲೀಸ್ ಕಳ್ಸೋಣ ಬೇಗ. ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಹೊಸ ನೋಡ್ತಾರೆ, ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇದಾಗಿ ಹೇಳ್ಬೇಕಾದ್ರೆ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಇದ್ದ ತಕ್ಷಣ, ಅಂದರೆ ಅಪ್ಲೋಡಿಂಗ್ ಇಟ್ಟ ತಕ್ಷಣ, ಅಪ್ಲೋಡ್ ಕಂಪ್ಲೀಟ್ ಆದ ತಕ್ಷಣ ಏನು ಮಾಡ್ತಾರೆ, ವಿಡಿಯೋ ಅನ್ನೋದು ಡೈರೆಕ್ಟಾಗಿ ಪಬ್ಲಿಕ್ ಮಾಡಿಬಿಡ್ತಾರೆ, ಅಂದರೆ ಪಬ್ಲಿಷ್ ಮಾಡಿಬಿಡ್ತಾರೆ. ಈ ರೀತಿ ಪಬ್ಲಿಷ್ ಮಾಡೋದಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವು ಮಾಡ್ತಾ ಇರೋದು ಇದು ದೊಡ್ಡ ತಪ್ಪು. ಯಾರಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಈಗಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆದ್ರೆ ಬಟ್ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಒಂದು ಮಿಸ್ಟೇಕ್ ಯಾರು ಕೂಡ ಈ ತಪ್ಪು ಮಾಡೋಕ್ಕೆ ಹೋಗಲೇಬೇಡಿ. ಏನಪ್ಪ ಅಂದ್ರೆ, ನೀವು ಡೈರೆಕ್ಟಾಗಿ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಪಬ್ಲಿಷ್ ಮಾಡಿದರೆ ಏನಾಗುತ್ತೆ ಅಂದ್ರೆ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾರೆ ಯೂಟ್ಯೂಬ್ದವರಿಗೆ ಗೊತ್ತಾಗಲ್ಲ. ಏನು ಗೊತ್ತಾಗಲ್ಲ ಅಂದರೆ, ಯೂಟ್ಯೂಬ್ ಅನ್ನೋದೊಂದು ಇದೊಂದು ಸಿಸ್ಟಮ್, ಇದೊಂದು ಒಂದು ನೆಟ್ವರ್ಕ್ ಸಿಸ್ಟಮ್. ಯಾವ ರೀತಿ ಅಂದರೆ, ಈಗ ನೀವು ಯೂಟ್ಯೂಬ್ನಲ್ಲಿ ಡೈರೆಕ್ಟ್ ಅಪ್ಲೋಡ್ ಮಾಡಿದ ತಕ್ಷಣ ಪಬ್ಲಿಕ್ ಮಾಡಿಬಿಟ್ರೆ ಅದೇನಾಗುತ್ತೆ, ನಿಮ್ಮೊಂದು ವಿಡಿಯೋ ಯೂಟ್ಯೂಬ್ದವ್ರಿಗೆ ಗೊತ್ತಾಗಲ್ಲ, ಯೂಟ್ಯೂಬ್ ಎಲ್ಗೋರಿದಮ್ ರೀಚ್ ಆಗಲ್ಲ, ನಿಮಗೆ ಸಪೋರ್ಟ್ ಸಿಗಲ್ಲ, ಇಂಪ್ರೆಷನ್ ಸಿಗಲ್ಲ, ಮೇನ್ ಇಂಪಾರ್ಟೆಂಟ್ CTR ಸಿಗಲ್ಲ. CTR ಅಂದರೆ ಕ್ಲಿಕ್ ಥ್ರೂ ರೇಟ್ ಅಂತ ಬಂದ್ಬಿಟ್ಟು. ಏನಪ್ಪ ಅಂದ್ರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ, ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಡೈರೆಕ್ಟಿಗೆ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿ ಪಬ್ಲಿಷ್ ಮಾಡಿಬಿಡ್ತಾರೆ. ಪಬ್ಲಿಷ್ ಮಾಡಿದ ತಕ್ಷಣ ಯೂಟ್ಯೂಬ್ದವ್ರಿಗೆ ಗೊತ್ತಾಗಲ್ಲ ಇದು ಯಾವ ಒಂದು ಕ್ಯಾಟಗರಿ, ಯಾವ ರೀತಿ ಏನು. ತಮ್ನೆಲ್ ಸರಿಯಾಗಿ ನಿಮ್ಮ ವಿಡಿಯೋ ತಮ್ನೆಲ್ ಚೆಕ್ ಮಾಡಲ್ಲ, ಟೈಟಲ್ ಚೆಕ್ ಮಾಡಲ್ಲ, ವಿಡಿಯೋದಲ್ಲಿ ಏನು ಟಾಪಿಕ್ಕು, ಯಾವ ಕ್ಯಾಟಗರಿ, ವಿಡಿಯೋ ಯಾರು ರಿಕಮೆಂಡ್ ಮಾಡಬೇಕು, ಯಾರು ರಿಕಮೆಂಡ್ ಮಾಡಿದರೆ ಯೂಟ್ಯೂಬ್ ವಿಡಿಯೋ ರೀಚ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ಡೈರೆಕ್ಟಾಗಿ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಕೇವಲ 10 ಜನಕ್ಕೆ ಸೆಂಡ್ ಮಾಡ್ತಾರೆ. ಆ 10 ಜನ ಸೆಂಡ್ ಮಾಡಿ, ಆ 10 ಜನದಲ್ಲಿ ಮ್ಯಾಕ್ಸಿಮಮ್ ಅಂದರೆ 10 ಜನದಲ್ಲಿ ಎಷ್ಟು ಜನ ವಿಡಿಯೋ ನೋಡಿ ಕ್ಲಿಕ್ ಮಾಡಿ ನೋಡ್ತಾರೆ, ಅದ್ರ ಮೇಲೆ ಇದನ್ನ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಇನ್ನೊಬ್ಬರಿಗೆ ರಿಕಮೆಂಡ್ ಮಾಡಬೇಕು, ಇನ್ನೊಬ್ಬರಿಗೆ ರಿಕಮೆಂಡ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ತುಂಬ ಜನ ಮಾಡ್ತಾ ಇರೋದು ಇಲ್ಲೇ ಡೈರೆಕ್ಟ್ ಅಪ್ಲೋಡ್ ಮಾಡ್ತಾರೆ. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡಬೇಡಿ. ಯಾಕಂದರೆ ಇದರಿಂದ ಏನಾಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡೋದು ಏನಾಗುತ್ತೆ, ಸರಿಯಾಗಿ ರೀಚ್ ಸಿಗಲ್ಲ ಅಂದರೆ ಸರಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರಲ್ಲ, ಸರಿಯಾಗಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಲ್ಲ. ನೀವು ಒಂಥರ ಬ್ರದರ್ ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ವೈರಲ್ ಆಗ್ತಿಲ್ಲ. ಆದರೆ ಬಟ್ ನೀವು ಏನು ಮಾಡಬೇಕು, ಡೈರೆಕ್ಟಾಗಿ ಅಪ್ಲೋಡ್ ಮಾಡೋಕೆ ಹೋಗ್ಬಿಡಿ. ಹಾಗಿದ್ರೆ ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಬ್ರದರ್ ಅಂತ ತುಂಬ ಸಿಂಪಲ್ ಕ್ಲಿಯರ್ಗೆ ಮೇನ್ ಪಾಯಿಂಟ್ ಹೇಳ್ತಾನೆ. ಏನಪ್ಪ, ತುಂಬ ಸಿಂಪಲ್ ಕ್ಲಿಯರ್ಗೆ ಹೇಳ್ಬೇಕಾರೆ ಯೂಟ್ಯೂಬ್ನಲ್ಲಿ, ಅಂದರೆ ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾರೆ ಅಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಕ್ಲಿಯರ್ಗೆ ಹೇಳ್ಬಿಡ್ತೀನಿ. ತುಂಬ ಸಿಂಪಲಾಗಿ ಹೇಳ್ಬೇಕಾರೆ, ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮಗೆ ಅಲ್ಲಿ 3 ಸ್ಟೆಪ್ ಬರುತ್ತೆ. 3 ಸ್ಟೆಪ್ ಅಂದರೆ ಏನಪ್ಪ, ಮೊದಲನೇದು ಮಟ್ಟ ವಿಸಿಬಿಲಿಟಿ ಒಳಗಡೆ ನಿಮಗೆ ಬರುತ್ತೆ. ಏನಾದರೂ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾರೆ, ಮೊದಲನೇದಾಗಿ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲೋಡ್ ಇದ್ದ ತಕ್ಷಣ ನೀವು ಏನು ಮಾಡ್ಬೋದು, ಅಲ್ಲಿ ನಿಮ್ಮೊಂದು ವಿಡಿಯೋ ಪ್ರೈವೇಟ್ ಹಾಕ್ಬೋದು. ಮೊದಲನೇದಾಗಿ ಪ್ರೈವೇಟ್ ಅಂದರೆ ನಿಮ್ಮೊಂದು ವಿಡಿಯೋ ಪ್ರೈವೇಟ್ ಹಾಕ್ಬೋದು. ಈ ಪ್ರೈವೇಟ್ ಹಾಕೋದ್ರಿಂದ ಏನು ಸಿಗುತ್ತೆ ಅಂದ್ರೆ ಬೆನಿಫಿಟ್ಸ್ ಮೇನ್ ಇಂಪಾರ್ಟೆಂಟ್ ಕ್ಲಿಯರ್ ಹೇಳ್ತೀನಿ. ಪ್ರೈವೇಟ್ ಅಂದರೆ ಏನು ತುಂಬ ಸಿಂಪಲ್ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಈ ಪ್ರೈವೇಟ್ ಅನ್ನೋದು ಯಾವ ರೀತಿ ಅಂದರೆ,
ತುಂಬಾ ಸಿಂಪಲ್. ನೀವು ಏನಾದರೂ ನಿಮ್ಮೊಂದು ವಿಡಿಯೋ ಪ್ರೈವೇಟ್ ಹಾಕಿದ್ರೆ ಯಾರೂ ಆ ವಿಡಿಯೋ ನೋಡೋಕ್ಕಾಗಲ್ಲ. ಆದರೆ ಆ ಚಾನೆಲ್ ಓನರ್ ಯಾರಿದ್ದಾರೆ ಅವರು ಮಾತ್ರ ನೋಡ್ಬೋದು. ಈಗ ನಾನು ಈ ವಿಡಿಯೋ ಪ್ರೈವೇಟ್ ಹಾಕಿದ್ರೆ ಈ ವಿಡಿಯೋ ನಾನು ಮಾತ್ರ ನೋಡ್ಬೋದು. ಇನ್ನು ಬಿಟ್ಟರೆ ಯಾರೂ ನೋಡೋದಕ್ಕೆ ಸಾಧ್ಯವಲ್ಲ. ಆದರೆ ಈ ಪ್ರೈವೇಟ್ ಹಾಕೋದ್ರಿಂದ ಏನು ಬೆನಿಫಿಟ್ಸ್ ಅಂತ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾದ್ರೆ ತುಂಬ ಕ್ಲಿಯರ್‌ಗೆ ಹೇಳ್ತೇನೆ ನೋಡಿ. ಈ ಪ್ರೈವೇಟ್ ಅಂದ್ರೆ ಯಾವ ರೀತಿ ಅಂದ್ರೆ ಯಾರಾದರೂ ಈಗ ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀನಿ. ನನ್ನೊಂದು ಚಾನೆಲ್ ಇಮೇಲ್ ಐಡಿ ನನ್ನ ಚಾನೆಲ್ ಯಾವ್ದಾದ್ರು ಅಂದ್ರೆ ನನ್ನ ವಿಡಿಯೋ ಎಡಿಟರ್ ಇದ್ದರೆ ಅವ್ರಿಗೆ ಶೇರ್ ಮಾಡಿರ್ತೀನಿ. ಬ್ರದರ್ ನನ್ನ ಚಾನೆಲ್ ಲಾಗಿನ್ ನನ್ನ ಇಮೇಲ್ ಐಡಿ ಲಾಗಿನ್ ಆಗಿ ಅಂತಾನೆ ಶೇರ್ ಮಾಡಿರ್ತಾರೆ. ಅವ್ರ ಇಮೇಲ್ ಐಡಿ ಲಾಗಿನ್ ಆಗಿರ್ತಾರೆ. ಅವರು ಏನು ಮಾಡ್ಬೋದು, ನನ್ನ ವಿಡಿಯೋ ನೋಡ್ಬೋದು. ಒಳ್ಳೆ ರೀತಿ ಎಡಿಟ್ ಆಗಿದೆ, ಒಳ್ಳೆ ರೀತಿ ಥಂಬ್ನೇಲ್ ಆಗಿದೆ ಎಲ್ಲ ನೀವು ನೋಡ್ಬೋದು. ಇದು ಪ್ರೈವೇಟ್ ಹಾಕಿದ್ರೆ ಇಮೇಲ್ ಯಾರೆಲ್ಲ ಇರ್ತಾರೋ ಅವ್ರು ಮಾತ್ರ ಅಂದ್ರೆ ನನ್ನ ಇಮೇಲ್ ಐಡಿ ಯೂಟ್ಯೂಬ್ ಚಾನೆಲ್ ಇಮೇಲ್ ಐಡಿ ಯಾರೆಲ್ಲ ಹತ್ರ ಇದೆ ಅವ್ರು ಮಾತ್ರ ನೋಡ್ಬೋದು ಈ ಪ್ರೈವೇಟ್ ಹಾಕಿದ್ರೆ. ಇದು ಮೇನ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಪ್ರೈವೇಟ್ ಹಾಕಿದ್ರೆ ಯಾರು ನೋಡೋಕ್ಕಾಗಲ್ಲ. ಯಾರ ಹತ್ರ ನಿಮ್ಮ ಇಮೇಲ್ ಐಡಿ ಇದೆ, ನಿಮ್ಮ ಚಾನೆಲ್ ಇಮೇಲ್ ಐಡಿ ಇದೆ, ಅವ್ರು ಲಾಗಿನ್ ಆಗಿ ನೋಡ್ಬೋದು. ಇದು ಮೊದಲನೇದು ಅರ್ಥ ಮಾಡ್ಕೊಳ್ಳಿ ಪ್ರೈವೇಟ್. ಇನ್ನು ಸೆಕೆಂಡ್ ನೋಟು ಅನ್ಲಿಸ್ಟೆಡ್ ಅಂತ ಬಂದ್ಬಿಟ್ಟು. ಈ ಅನ್ಲಿಸ್ಟೆಡ್ ಅಂದರೆ ಏನು? ತುಂಬ ಸಿಂಪಲ್ ಕ್ಲಿಯರ್ ಆಗಿ ಹೇಳ್ಬೇಕಾರೆ, ನಿಮ್ಮ ಒಂದು ವಿಡಿಯೋ ನೀವು ಏನಾದರೂ ಅನ್ಲಿಸ್ಟೆಡ್ ಹಾಕಿದರೆ ಆ ಒಂದು ವಿಡಿಯೋ ಲಿಂಕ್ ಇದೆಯಲ್ಲ, ನೀವು ಯಾರಿಗೆ ಶೇರ್ ಮಾಡ್ತಾರೆ ಅವ್ರು ಮಾತ್ರ ಆ ವಿಡಿಯೋ ನೋಡ್ಬೋದು. ಅದನ್ನ ಬಿಟ್ಟರೆ ಆ ಒಂದು ವಿಡಿಯೋ ಯಾರು ನೋಡೋದಕ್ಕೆ ಸಾಧ್ಯವಲ್ಲ. ನೀವು ಯಾರಿಗೆಲ್ಲ ಲಿಂಕ್ ಶೇರ್ ಮಾಡಿದ್ರೆ ಅವ್ರು ಮಾತ್ರ ಆ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ಬೋದು. ಅದನ್ನು ಬಿಟ್ಟರೆ ಬೇರೆದವ್ರು ಯಾರು ಕೂಡ ನೋಡೋದಕ್ಕೆ ವಿಡಿಯೋ ಸಾಧ್ಯವಾಗಲ್ಲ. ಈ ಅನ್ಲಿಸ್ಟೆಡ್ ಅನ್ನೋದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋದು ತುಂಬ ಜನ ಹೇಳ್ಬೇಕಾದ್ರೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹೆಂಗಪ್ಪ ಅಂದರೆ ತುಂಬ ಸಿಂಪಲ್. ನೀವೇನಾದರೂ ಪ್ರಮೋಷನ್ ಮಾಡ್ತಾ ಇದ್ದೀರಾ, ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂದರೆ ಯಾವುದೋ ಒಂದು ಅಪ್ಲಿಕೇಶನ್ ಏನೋ ಒಂದು ಅಂದರೆ ಯಾವುದೋ ಒಂದು ಪ್ರಮೋಷನ್ ಮಾಡಿದ್ರು ಆ ವಿಡಿಯೋ ನೀವು ಏನು ಮಾಡ್ತೀರಾ, ಆ ವಿಡಿಯೋ ಅಪ್ಲೋಡ್ ಮಾಡ್ತೀರಾ. ಆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಅನ್ಲಿಸ್ಟೆಡ್ ಆಗ್ತೀರಾ. ಅನ್ಲಿಸ್ಟೆಡ್ ಹಾಕಿ ಅದನ್ನೇನು ಮಾಡ್ತಾರೆ, ಆ ಪ್ರಮೋಷನ್ ಕಂಪ್ನಿದವ್ರಿಗೆ ಶೇರ್ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಚೆಕ್ ಮಾಡ್ತಾರೆ. ಅಂದರೆ ಚೆಕ್ ಮಾಡ್ತಾರೆ ಅವರು, ಒಳ್ಳೆ ರೀತಿಯಿಂದ ವಿಡಿಯೋ ಶೂಟ್ ಆಗಿದೆ, ಒಳ್ಳೆ ರೀತಿಯಿಂದ ವಿಡಿಯೋ ಇನ್ನಾಗಿದೆ, ಒಳ್ಳೆ ರೀತಿಯಿಂದ ಇನ್ನಿದೆ, ಎಕ್ಸ್ಪ್ಲೇನ್ ಮಾಡಿದ್ರೆ ಸರಿಯಾಗಿದೆ, ಟೈಟಲ್ ಸರಿಯಾಗಿದೆ, ಥಂಬ್ನೇಲ್ ಸರಿಯಾಗಿದೆ, ಡಿಸ್ಕ್ರಿಪ್ಷನ್ ಸರಿಯಾಗಿದೆ, ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರ ಅವರು ಡನ್ ಅಂತ ಕಳಿಸ್ತಾರೆ. ಎಲ್ಲ ರೆಡಿ ಇದ್ರೆ ಡನ್ ಅಂತ ಕಳಿಸಿ ಪೇಮೆಂಟ್ ಮಾಡ್ತಾರೆ. ಇಲ್ಲಾಂದ್ರೆ ಇಲ್ಲ. ಈ ಅನ್ಲಿಸ್ಟೆಡ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಆದ್ರೆ ಬಟ್ ಈ ಅನ್ಲಿಸ್ಟೆಡ್ ತುಂಬ ಯೂಸ್ಫುಲ್ ಆಗುತ್ತೆ. ಇದರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ. ಮತ್ತು ಅದ್ರ ಜೊತೆ ಈ ಅನ್ಲಿಸ್ಟೆಡ್ ಹಾಕೋದ್ರೆ ಮತ್ತೊಂದು ಬೆನಿಫಿಟ್ಸ್ ನಿಮಗೆ ಏನಪ್ಪ ಬೆನಿಫಿಟ್ಸ್ ಅಂದರೆ, ನಿಮ್ಮೊಂದು ವಿಡಿಯೋ ನೀವು ಅಪ್ಲೋಡ್ ಮಾಡಿದ ತಕ್ಷಣ ಅಂದರೆ ನಿಮ್ಮ ವಿಡಿಯೋ ನೀವೇನು ಮಾಡ್ತಾರೆ, ಈಗ ಅಪ್ಲೋಡ್ ಮಾಡಿ ಅನ್ಲಿಸ್ಟೆಡ್ ಹಾಕಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋದಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಇದೆ ಗೊತ್ತಾಗ್ಬಿಡುತ್ತೆ. ಏನಂದರೆ ನಿಮ್ಮೊಂದು ವಿಡಿಯೋದಲ್ಲಿ ಏನಾದರೂ ಕಾಪಿರೈಟ್ ಬರ್ಬೋದಾ, ಕಾಪಿರೈಟ್ ಕ್ಲೇಮ್ ಬರ್ಬೋದಾ, ಎಲ್ಲಾದರೂ ವಿಡಿಯೋದಲ್ಲಿ ಏನಾದರೂ ಯೂಟ್ಯೂಬ್ ಪಾಲಿಸಿ ವೈಲೇಟ್ ಮಾಡಿದ್ರಾ, ಎಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಏನು ಪ್ರಾಬ್ಲಮ್ ಇದೆ ಎಲ್ಲ ಗೊತ್ತಾಗುತ್ತೆ. ಅದೆಲ್ಲ ಗೊತ್ತಾಗ್ಬೇಕಾದ್ರೆ ನಿಮ್ಮೊಂದು ವಿಡಿಯೋ ಅನ್ಲಿಸ್ಟೆಡ್ ಹಾಕಬೇಕು. ಇಲ್ಲಾಂದ್ರೆ ಡೈರೆಕ್ಟ್ ಪಬ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ಗೊತ್ತಾಗಲ್ಲ, ಪ್ರಾಬ್ಲಮ್ ಅಲ್ಲ. ಅವಾಗ ಆ ವಿಡಿಯೋ ಬ್ಲಾಕ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಅನ್ಲಿಸ್ಟೆಡ್ ಹಾಕಿದ್ರೆ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ನಿಮ್ಮ ವಿಡಿಯೋ ಏನೋ ಪ್ರಾಬ್ಲಮ್ ಆಗಿದೆ ಎಲ್ಲ ನಿಮಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋದು ಒಂದು ಟೈಮಿಂಗ್ ಅನ್ನೋದಿರುತ್ತೆ. ಆ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ಆದ್ರೆ ಬಟ್ ಆ ಟೈಮ್ ಒಳಗಡೆ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಆದರೆ ಇದು ಗೊತ್ತಾಗ್ಬೇಕಾದ್ರೆ ನೀವು ಅನ್ಲಿಸ್ಟೆಡ್ ಹಾಕಬೇಕು. ಇದು ಬಂದ್ಬಿಟ್ಟು ಸೆಕೆಂಡ್. ಇನ್ನು ಥರ್ಡ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಈಗ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಪಬ್ಲಿಕ್ ಮಾಡಿಬಿಡ್ತಾರೆ. ಡೈರೆಕ್ಟಾಗಿ ಈ ಪಬ್ಲಿಷ್ ಅಂದ್ರೆ ಏನಪ್ಪ ಕ್ಲಿಯರ್ ಹೇಳ್ಬೇಕಾದ್ರೆ, ಯಾರು ಬೇಕಾದರೂ ವಿಡಿಯೋ ನೋಡ್ಬೋದು. ಆಲ್ರೌಂಡ್ ಎಲ್ಲ ನಮ್ಮ ಕರ್ನಾಟಕ ಜನ ಎಲ್ಲರೂ ಆ ವಿಡಿಯೋ ನೋಡ್ಬೋದು. ಪಬ್ಲಿಕ್ ಮಾಡಿದ್ರೆ ಎಲ್ಲರೂ ವಿಡಿಯೋ ನೋಡ್ಬೋದು. ಆದರೆ ನಿಮ್ಗೆಲ್ಲರಿಗೆ ದಯವಿಟ್ಟು ಯಾರು ಕೂಡ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದಾರೆ ದಯವಿಟ್ಟು ಹೇಳ್ತಾನೆ, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಪಬ್ಲಿಷ್ ಮಾಡಬೇಡಿ. ಏನು ಮಾಡಿ, ಅನ್ಲಿಸ್ಟೆಡ್ ಹಾಕಿದ ತಕ್ಷಣ ಡೈರೆಕ್ಟಾಗಿ ನೀವೇನು ಮಾಡಿ, ಅನ್ಲಿಸ್ಟೆಡ್ ಹಾಕಿ ಅದನ್ನೆಲ್ಲ ವಿಡಿಯೋ ಚೆಕ್ ಮಾಡಿದ ತಕ್ಷಣ ನೀವೇನು ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಪಬ್ಲಿಕ್ ಮಾಡೋಕೋಬೇಡಿ. ಅಲ್ಲಿ ಏನು ಮಾಡಿವಿ, ಒಂದು ಶೆಡ್ಯೂಲ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮಗೆ ಕೆಳಗಡೆ, ಒಂದು ಶೆಡ್ಯೂಲ್ ಅಂತ ಬಂದ್ಬಿಟ್ಟು. ಅದ್ರ ಬಗ್ಗೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ, ಯೂಸ್ ಮಾಡಲ್ಲ. ಆದರೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಅದನ್ನು ನೀವು ಕೂಡ ಯೂಸ್ ಮಾಡಿ. ಶೆಡ್ಯೂಲ್ ಅಂತ ಇದಿಲ್ಲ, ಆ ಶೆಡ್ಯೂಲ್ ಅನ್ನೋದು ಸೆಟ್ ಮಾಡಿ. ಶೆಡ್ಯೂಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಬೆನಿಫಿಟ್ಸ್ ಇದೆ. ಇದರಿಂದ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ, ಬೇಗ ವೈರಲ್ ಆಗುತ್ತೆ ವಿಡಿಯೋಗಳು. ಏನಪ್ಪ ಶೆಡ್ಯೂಲ್, ಇದು ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್. ಶೆಡ್ಯೂಲ್ ಅನ್ನೋದು ಇದೇ ಒಂದು ಸೆಟ್ಟಿಂಗ್ ನೋಡಿ, ಬೇರೆ ಏನೂ ಇಲ್ಲ. ಶೆಡ್ಯೂಲ್ ಅಂತ ಬಂತು. ಏನಪ್ಪ ಶೆಡ್ಯೂಲ್ ಅಂತ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾ. ಈಗ ನೀವು ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ನಾಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ. ಎಕ್ಸಾಂಪಲ್ ನಾಳೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಇವತ್ತು 5ನೇ ತಾರೀಕು ವಿಡಿಯೋ ಶೂಟ್ ಮಾಡಿದ್ರೆ 6ನೇ ತಾರೀಕು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಮಾಡೋದು ಇವಾಗ ಶೂಟ್ ಮಾಡಿ ವಿಡಿಯೋ ನಾನು ಮಾಡ್ಬೋದು ಶೆಡ್ಯೂಲ್ ಟೈಮಿಂಗ್ ಸೆಟ್ ಮಾಡೋದು. ಟೈಮಿಂಗ್ ಅಂದರೆ ಏನೋ ಜಸ್ಟ್ ಅದನ್ನ ಯಾವ ರೀತಿ ಸೆಟ್ ಮಾಡೋದು ಹೇಳ್ತಾನೆ, ತುಂಬ ಸಿಂಪಲ್. ಅದನ್ನ ಸೆಟ್ ಮಾಡ್ಬೋದು. ಸೆಟ್ ಮಾಡ್ಬೇಕಾದ್ರೆ ಅಲ್ಲಿ 3 ಸ್ಟೆಪ್ ಫಾಲೋ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಏನೂ ಇಲ್ಲ. ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಏನು ಮಾಡೋಂಗಿಲ್ಲ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬೇಕು, ನಿಮ್ಮ ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ನಲ್ಲಿ ಮಾಡ್ಬೋದು, ಇಲ್ಲ ಅಂತ ನಾಲ್ಕು. ಅದ್ರ ಬಟ್ ಕ್ರೋಮ್ನಲ್ಲಿ ನಿಮಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಬೇಡ. ಅಷ್ಟೇ ತಲೆ ಕೆಡಿಸ್ಕೋಬೇಡ. ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಪಬ್ಲಿಕ್ ಇದ್ರೆ ಅಂದರೆ ವಿಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಪಬ್ಲಿಷ್ ಅಂತ ಇರುತ್ತೆ. ಪಬ್ಲಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಲವೊಂದು ಒಂದು ಆಪ್ಷನ್ ಬರುತ್ತೆ, ಏನಂದ್ರೆ ಶೆಡ್ಯೂಲ್ ಅಂತ ಬಂದ್ಬಿಟ್ಟು. ಆ ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಬೇಕು. ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಕೆಂಡ್ ನೋಟು ಟೈಮಿಂಗು ಡೇಟ್ ಮೇನ್ ಇಂಪಾರ್ಟೆಂಟ್. ಯಾವ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಆಗಬೇಕು ಅದು ಇಂಪಾರ್ಟೆಂಟ್. ಯಾಕಂದರೆ ಸಿಕ್ಕಿದ ಟೈಮ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆಗಲ್ಲ.
ರೀಚ್ ಸಿಗಲ್ಲ. ಅದಕ್ಕೋಸ್ಕರ ಒಂದು ಟೈಮಿಂಗ್ ಸೆಟ್ ಮಾಡ್ಕೊಬೇಕು. ಯಾವ ಟೈಮಿಗೆಲ್ಲ ಅಂದರೆ ನಾಳೆ 6ನೇ ತಾರೀಕು ನಾನು ಈ ಟೈಮಲ್ಲಿ ಬೆಳಗ್ಗೆ 7:45 ವಿಡಿಯೋ ಶೂಟ್ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಟೈಮಿಂಗ್ ನಿಮ್ಗೆ ಗೊತ್ತಿದೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ರೀತಿ. ನೀವೇನು ಮಾಡ್ಕೊಳ್ಳಿ, ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ. ಯಾವ ಡೇಟು ಮೇನ್ ಇಂಪಾರ್ಟೆಂಟ್ ಮೊದಲು ಸೆಟ್ ಮಾಡಬೇಕು, ಡೇಟು ಅದರ ನಂತರ ಟೈಮಿಂಗು. ಈ ಯಾವೊಂದು ಡೇಟಿಗೆ ಯಾವೊಂದು ಟೈಮಿಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅದನ್ನು ಸೆಟ್ ಮಾಡಬೇಕು. ಇಷ್ಟನ್ನು ಸೆಟ್ ಮಾಡಿದ್ರೆ ಸಾಕು, ಏನು ಮಾಡೋಂಗಿಲ್ಲ. ಥರ್ಡ್ ಸ್ಟೆಪ್ ಆಟೋಮೆಟಿಕ್ ಅಪ್ಲೋಡ್ ಆಗುತ್ತೆ, ನೀವು ಏನು ಮಾಡಬೇಕಾಗಿಲ್ಲ. ಈ ಥರ್ಡ್ ಸ್ಟೆಪ್ ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಟೈಮಿಂಗ್ ನೀವು ಶೆಡ್ಯೂಲ್ ಸೆಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ವೈರಲ್ ಆಗುತ್ತೆ. ನೀವು ವಾಪಸ್ ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟಾಗಿ ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ನೀವು ವಾಪಸ್ ಮತ್ತೆ ಹೋಗಿ ಅದಕ್ಕಿಂತ ಮಾಡ್ಬೇಕಂತ ಏನಾದ್ರೆ ಜಸ್ಟ್ ಏನಲ್ಲ, ನೀವೇನು ಮಾಡಬೇಕು, ಶೆಡ್ಯೂಲ್ ಹಾಕಿದ ತಕ್ಷಣನೇ ನೀವು ಅನ್ಲಿಸ್ಟೆಡ್ ಹಾಕಿರ್ತಾವೆ ಟೈಟಲ್ ತಮ್ಮನೇಲಿ ಎಲ್ಲ ಹಾಕಿ ಶೆಡ್ಯೂಲ್ ಇಟ್ಟರೆ ಸಾಕು. ನಾಳೆ 6ನೇ ತಾರೀಕು ಡೇಟು ಬೆಳಗ್ಗೆ 7:45ಗೆ ನಿಮ್ಮ ವಿಡಿಯೋ ಆಟೋಮೆಟಿಕ್ ಪಬ್ಲಿಕ್ ಆಗಿಬಿಡುತ್ತೆ. ಯಾರು ಬೇಕಾದ್ರೂ ವಿಡಿಯೋ ನೋಡ್ಬೋದು. ಇದು ಮೇನ್ ಇಂಪಾರ್ಟೆಂಟ್. ಈ ಶೆಡ್ಯೂಲ್ ಹಾಕೋದು ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಏನಪ್ಪ ಬೆನಿಫಿಟ್ಸ್ ಅಂದರೆ, ನಿಮಗೆ ಯೂಟ್ಯೂಬ್ ನಮ್ಗಿಂತ ಹೆಚ್ಚು ನಮ್ಮ ವಿಡಿಯೋ ವೈರಲ್ ಆಗೋದಕ್ಕೆ ತುಂಬ ಬೆನಿಫಿಟ್ಸ್. ಇದು ಬಂದ್ಬಿಟ್ಟು ಏನಪ್ಪನ, ಈಗ ನಾವು ಶೆಡ್ಯೂಲ್ ಹಾಕಿರಿ ಏನುತ್ತೆ, ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ನಮ್ಮ ವಿಡಿಯೋ ಚೆಕಿಂಗ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮಿಂಗ್ ಸಿಗುತ್ತೆ ಅವ್ರಿಗೆ. ಟೈಮಿಂಗ್ ಅಂದರೆ ಇವಾಗ ನಾನು ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇವಾಗ ನಾನು ವಿಡಿಯೋ ಶೂಟ್ ಮಾಡಿ ಶೆಡ್ಯೂಲ್ ಹಾಕಿದ್ರೆ ಯೂಟ್ಯೂಬ್ದವರು ಅವರು ಏನು ಮಾಡ್ತಾರೆ, ಒಂದು ಮ್ಯಾಕ್ಸಿಮಮ್ 6-7 ಅವರ್ಸಲ್ಲಿ ಎಲ್ಲ ಚೆಕ್ ಮಾಡ್ತಾರೆ. ಏನಂದರೆ ಟೈಟಲು, ವಿಡಿಯೋ, ತಮ್ನೇಲು, ಯಾವ ಟಾಪಿಕ್ಕು, ಹೆಂಗೆ ರೀಚ್ ಮಾಡಬೇಕು, ಯಾರಿಗೆ ಶೇರ್ ಮಾಡಬೇಕು, ಯಾರಿಗೆ ನೋಟಿಫಿಕೇಶನ್ ಕಳಿಸ್ಬೇಕು, ಇದೆಲ್ಲ ಅವ್ರಿಗೆ ಸಿಗುತ್ತೆ. ಅನಾಲಿಟಿಕ್ಸ್ ಅವ್ರ ಕೈ ಸಿಗುತ್ತೆ. ಅದಕ್ಕೋಸ್ಕರ ಮಾಡ್ಕೊಳ್ಳಿ, ಶೆಡ್ಯೂಲ್ ಅನ್ನೋದು ಹಾಕಬೇಕು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ ಶೆಡ್ಯೂಲ್ ಹಾಕಲ್ಲ. ತುಂಬ ಜನ ಏನು ಮಾಡ್ತಾರೆ, ಡೈರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ದಯವಿಟ್ಟು ಅದನ್ನು ಡೋಂಟ್ ಅಪ್ಲೋಡ್. ಡೈರೆಕ್ಟ್ ಯಾರು ಕೂಡ ಪಬ್ಲಿಷ್ ಮಾಡೋಕ್ಕೋಗ್ಬಿಡಿ. ಶೆಡ್ಯೂಲ್ ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ, ಡೈರೆಕ್ಟ್ ಪಬ್ಲಿಕ್ ಮಾಡೋಕ್ಕೋಗ್ಬಿಡಿ, ಶೆಡ್ಯೂಲ್ ಮಾಡಿ ಅಪ್ಲೋಡ್ ಮಾಡಿ. ಆದ್ರೆ ಬಟ್ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್, ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ನಿಮಗೂ ಕೂಡ ಒಂದು ಗೊತ್ತಿಲ್ಲ ಒಂದು ಆಪ್ಷನ್. ಅಲ್ಲಿ ಒಂದು ಮತ್ತೊಂದು ಆಪ್ಷನ್ ಇದೆ, ಏನಂದ್ರೆ ಪ್ರೀಮಿಯರ್ ಅಂತ ಒಂದು ಆಪ್ಷನ್ ಇದೆ. ಅಂದರೆ ಪ್ರೀಮಿಯರ್ ಅಂದರೆ ಒಂದು ಪ್ರೀಮಿಯರ್ ಮೂಲಕ ನೀವು ವೀಡಿಯೋಸ್ ಕೂಡ ಶೇರ್ ಮಾಡ್ಕೊಳ್ಬೋದು. ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದ್ರ ಕೆಳಗಡೆ ಪ್ರೀಮಿಯಮ್ ಅಂತ ಒಂದು ಆಪ್ಷನ್ ಇದೆ ಜಸ್ಟ್. ಅದು ಕೂಡ ತುಂಬ ಇಂಪಾರ್ಟೆಂಟ್. ಅದನ್ನು ಕೂಡ ಸೆಟ್ ಮಾಡಬೇಕು. ಅದು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಅದನ್ನ ಎದಕ್ಕೆ ಯೂಸ್ ಮಾಡ್ಬೇಕಾದ್ರೆ ಏನೂ ಇಲ್ಲ. ನೀವೇನಾದರೂ ಸ್ಪೆಷಲ್ ವಿಡಿಯೋ, ಏನಾದರೂ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಾ, ಲೈವ್ ಇದನ್ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಾ, ಅವಾಗ ಆ ಫೀಚರ್ ಯೂಸ್ ಆಗುತ್ತೆ. ಸಿಕ್ಕಿದ್ದು ಪ್ರತಿಯೊಂದು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾನೆ, ಅದಕ್ಕೆ ನಾನು ಸೆಟ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಇಲ್ಲ. ಅದು ಪ್ರೀಮಿಯಮ್ ಅಂದರೆ ಪ್ರೀಮಿಯಮ್ ಅನ್ನೋದು ಒಂದು ಟೈಮಿಂಗ್ ಸೆಟ್ ಆಗುತ್ತೆ. ಅದು ಲೈವ್ ಮೂಲಕ. ಈಗ ನೀವು ಲೈವಲ್ಲಿ ಯಾವ ರೀತಿ ಇರ್ತೀರೋ ಆ ರೀತಿ ಟೈಮಿಂಗ್ ಕೌಂಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋ ಹಾಕೋದು ಅವಶ್ಯಕತೆ ಇಲ್ಲ. ಅದನ್ನ ಯಾವಾಗ ಯೂಸ್ ಮಾಡಬೇಕು, ನೀವು ಏನಾದರೂ ಸರ್ಪ್ರೈಜು, ಸ್ಪೆಷಲ್ ವಿಡಿಯೋ ಮಾಡಿದ್ರ, ಏನಾದರೂ ನೀವು ಅನೌನ್ಸ್ಮೆಂಟ್ ಮಾಡಿದ್ರೆ, ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾರೆ, ಈ ನಮ್ಮ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ನಾವು ಸ್ಪೆಷಲ್ ಹಾಕಿರ ಆ ರೀತಿ ಏನೋ ಒಂದು ಅನೌನ್ಸ್ಮೆಂಟ್ ಮಾಡಿದವ್ರಿಗೆ ತುಂಬ ಯೂಸ್ ಕೊಡುತ್ತೆ. ಈ ಕಾಮಿಡಿ ಆಗಿರ್ಬೋದು, ಶಾರ್ಟ್ ಮೂವಿ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಕಾಮಿಡಿ ಅಂದರೆ ಫಿಲ್ಮ್ ಆಗಿರ್ಬೋದು, ಈ ರೀತಿದವ್ರಿಗೆ ಶೆಡ್ಯೂಲ್ ಮಾಡ್ತಾ ಇರ್ತಾರೆ. ಅದನ್ನ ಅವಾಗ ಮಾತ್ರ ಯೂಸ್ ಮಾಡಬೇಕು. ಅದ್ರ ಬಿಟ್ಟು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಈ ರೀತಿ ಮಾಡ್ಬೋದು ಆ್ಯಕ್ಚುಲಿ ಮಟ್ಟು. ಈಗ ಹೇಳಿದ್ನಲ್ಲ, ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಬ್ರದರ್ ಇಷ್ಟೆಲ್ಲ ಹೇಳಿದ್ರೆ, ಈ 3 ಸ್ಟೆಪ್ ಹೇಳಿದ್ರೆ, ಹಾಗಿದ್ರೆ ನಾವು ಯಾವ ಒಂದು ಈ ಪ್ರೊಸೆಸ್ನಿಂದ ಅಪ್ಲೋಡ್ ಮಾಡಬೇಕು? ಡೈರೆಕ್ಟಾಗಿ ವಿಡಿಯೋ ಪಬ್ಲಿಕ್ ಮಾಡ್ಬೇಕಾ? ಇಲ್ಲ. ನಿಮ್ಗೆಲ್ಲರಿಗೂ ಹೇಳ್ಬೇಕಾದ್ರೆ ಏನು ಮಾಡಿ ಅಂದರೆ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾದ್ರೆ ಏನು ಮಾಡಿ, ಮೊದಲು ಅನ್ಲಿಸ್ಟೆಡ್ ಇಡಿ. ಅನ್ಲಿಸ್ಟೆಡ್ ಇಟ್ಟ ತಕ್ಷಣ ಟೈಟಲ್ ಎಲ್ಲ ತಮ್ಮನೇಲಿ ಎಲ್ಲ ಸರಿಯಾದ ತಕ್ಷಣ ನೀವು ಏನು ಮಾಡಿ, ಅದನ್ನ ಶೆಡ್ಯೂಲ್ ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ. ಟೈಮಿಂಗ್ ಸೆಟ್ ಮಾಡಿ ಆ ಒಂದು ಟೈಮಿಗೆ ಆಟೋಮೆಟಿಕ್ ಅಪ್ಲೋಡ್ ಆಗುತ್ತೆ. ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ಟೈಮಿಂಗ್ ಶೆಡ್ಯೂಲ್ ಅನ್ನೋದು ಸೆಟ್ ಮಾಡಿ. ಶೆಡ್ಯೂಲ್ ಸೆಟ್ ಮಾಡಿದ್ರೆ ಒಳ್ಳೆ ರೀತಿ ರೀಚ್ ಸಿಗುತ್ತೆ, ಒಳ್ಳೆ ರೀತಿ ಇನ್ಕ್ರೀಸ್ ಸಿಗುತ್ತೆ, ಒಳ್ಳೆ ರೀತಿ CTR ಸಿಗುತ್ತೆ, ಒಳ್ಳೆ ರೀತಿ SEO ಆಗುತ್ತೆ. ನಿಮಗೆ ಎಲ್ಲ ಟೈಮಿಂಗ್ ಸಿಗುತ್ತೆ. SEO ಮಾಡೋದಕ್ಕೆ ಟೈಮಿಂಗ್ ಸಿಗುತ್ತೆ, ಎಲ್ಲಕ್ಕೂ ಟೈಮ್ ಸಿಗುತ್ತೆ. ಒಳ್ಳೆ ರೀತಿಯಿಂದ ವಿಡಿಯೋ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಶೆಡ್ಯೂಲನ್ನು ಸೆಟ್ ಮಾಡ್ಕೊಳ್ಳಿ. ಮೇನ್ ಪಾಯಿಂಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್. ಆದರೆ ಏನು ಎಲ್ಲರೂ ಕೂಡ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಡೌಟ್, ಬ್ರದರ್ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾ, ಕ್ರೋಮ್ನಲ್ಲಿ ಅಪ್ಲೋಡ್ ಮಾಡ್ಬೇಕಾ, YT ಸ್ಟುಡಿಯೋ ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ಬೇಕಾದ್ರೆ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾ, ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ. ನಾನು ನಿಮಗೆ ಎಲ್ಲರಿಗೆ ಸಜೆಷನ್ ಮಾಡಿದ್ರೆ, ನಾನು ಅಪ್ಲೋಡ್ ಮಾಡೋದು ಕ್ರೋಮ್. ಅದಕ್ಕೋಸ್ಕರ ಕ್ರೋಮಲ್ಲಿ ಅಪ್ಲೋಡ್ ಮಾಡಿ. ಕ್ರೋಮಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಟೈಟಲ್ ಹಾಕಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಟ್ಯಾಗ್ಸ್ ಆಗಿರ್ಬೋದು, ಪ್ಲೇಲಿಸ್ಟ್ ಆಗಿರ್ಬೋದು, ತಮ್ನೇಲ್ ಆಗಿರ್ಬೋದು, ಎಲ್ಲ ಹಾಕ್ಬೋದು. ನೀವು ಅಲ್ಲಿ ಡೇಟ್ ಪಟ್ ಎಲ್ಲ ಸೆಟ್ ಮಾಡ್ಬೋದು. ಕ್ರೋಮಲ್ಲಿ ಅಪ್ಲೋಡ್ ಮಾಡಿ ಬೆಸ್ಟ್ ಅಂತ ಹೇಳ್ಬೋದು. ಅಲ್ಲೆಲ್ಲ ನಿಮಗೆ ತೋರಿಸುತ್ತೆ, ಚೆಕ್ಕಿಂಗ್ ಆಗಿರ್ಬೋದು, ಎಂಡ್ ಸ್ಕ್ರೀನ್ ಆಗಿರ್ಬೋದು, ಐ ಕಾರ್ಡ್ ಹಾಕೋದು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಎಲ್ಲರೂ ಸಜೆಸ್ಟ್ ಮಾಡೋದು ಕ್ರೋಮ್. ಇದರಲ್ಲಿ ಹಾಕಿ ಅದನ್ನ ಬಿಟ್ಟರೆ ಬೇರೆ ಏನು, ಮತ್ತು ಅದನ್ನ ಬಿಟ್ಟರೆ ಏನು ಮಾಡೋಕ್ಕೋಗ್ಬೇಡಿ. ದಯವಿಟ್ಟು ಮತ್ತೊಮ್ಮೆ ಯಾರು ಕೂಡ ಡೈರೆಕ್ಟ್ ಪಬ್ಲಿಕ್ ಮಾಡೋಕ್ಕೋಗ್ಬೇಡಿ. ವಿಡಿಯೋ ಅಪ್ಲೋಡ್ ಇಟ್ಟ ತಕ್ಷಣ ಪಬ್ಲಿಷ್ ಮಾಡೋಕ್ಕೋಗ್ಬೇಡಿ. ಒಂದು ಶೆಡ್ಯೂಲ್ ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಹಾಗಿದ್ರೆ ನೀವು ಕೇಳ್ಬೋದು, ಬ್ರದರ್ ನೀವು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಡೈರೆಕ್ಟ್ ಪಬ್ಲಿಕ್ ಮಾಡ್ತಾರೆ, ಶೆಡ್ಯೂಲ್ ಮಾಡ್ತಾರೆ? ನಾನು ನಿಮ್ಗೆ ಹೇಳ್ಬೇಕಾರೆ, ನಾವು ಟೆಕ್ ಕ್ರಿಯೇಟರ್ಸ್, ನಮಗೆ ಟೈಮಿಂಗ್ ಅನ್ನೋದು ಇರಲ್ಲ. ನನಗೆ ಏನಾದರೂ ಒಂದು ಸ್ವಲ್ಪ ಟೈಮಿಂಗ್ ಸಿಕ್ಕರೆ ನಾನು ಏನು ಮಾಡ್ತೀನಿ, ಶೆಡ್ಯೂಲ್ ಟೈಮಿಂಗ್ ಸೆಟ್ ಮಾಡಿರ್ತೀನಿ. ಇಲ್ಲ ಟೈಮಿಂಗ್ ಸಿಗಲಿಲ್ಲಪ್ಪ ಅಂದರೆ ಏನು ಮಾಡ್ತೀನಿ, ಡೈರೆಕ್ಟ್ ಅಪ್ಲೋಡ್ ಮಾಡ್ತೀನಿ. ಅದನ್ನ ಬಿಟ್ಟರೆ ನಮಗೆ ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ನಾವು ಡೈಲಿ 2-3 ವಿಡಿಯೋ ಅಪ್ಲೋಡ್ ಮಾಡಲೇಬೇಕು. ಅದನ್ನ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಆಗಿರ್ಬಿಟ್ಟು ನೀವು ಆ ರೀತಿ ಮಾಡ್ಕೊಬೇಡಿ. ಡೈಲಿ ಒಂದೇ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, 2 ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಟೈಮಿಂಗ್ ಸೆಟ್ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಇದು ಮಾಡ್ಕೊಳ್ಳಿ ಅಷ್ಟೇ. ಏನೋಲ್ಲ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ಈ ಒಂದು ಸೆಟ್ಟಿಂಗ್ ತುಂಬ ಇಂಪಾರ್ಟೆಂಟ್. ಈ ಶೆಡ್ಯೂಲ್ ಅನ್ನೋದು ನಿಮಗೆ ಕೇಳೋದಕ್ಕೆ ಚಿಕ್ಕದಾಗಿರ್ಬೋದು, ಆದ್ರೆ ಬಿಟ್ಟು ಇದರಿಂದ ತುಂಬ ದೊಡ್ಡ ಬೆನಿಫಿಟ್ಸ್ ಇದೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳಬೇಡಿ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನಮ್ಮ ಕನೆಕ್ಟ್ ಫ್ಯಾಮಿಲೀಸ್ ಎಲ್ಲ ಹೇಳ್ತೀನಿ, ವಿಡಿಯೋ ಯಾವ ರೀತಿ ಅನಿಸ್ತು ಚಿಕ್ಕದಾಗಿ
ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗೋದು ಮರಿಬೇಡಿ ಅಂತ ಪ್ರತಿಯೊಬ್ಬರು ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ಇಷ್ಟದಲ್ಲಿ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಲೇಬೇಕು, ಯಾಕಂದರೆ ನಾನು ನಿಮ್ಮ ಪ್ರೀತಿ ಕಂಡ ಯೂಟ್ಯೂಬರ್. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ಇಷ್ಟಲ್ಲಿ. ಬಾಯ್.